2025 ಬೆಸ್ಟ್ ಕನ್ನಡ ಮೂವೀಸ್ ನಾನು ಥಿಯೇಟರ್ ನೋಡಿದ್ದು ನನಗೆ ಇಷ್ಟ ಆಗಿದ್ದು. 6th ಪ್ಲೇಸ್ ಅಲ್ಲಿರೋದು ದ ಡೆವಿಲ್. ಹಾನೆಸ್ಟ್ಲಿ ನಾನು ಯಾರ ಫ್ಯಾನು ಅಲ್ಲ. ದರ್ಶನ್ ಅವರ ಕ್ರಾಂತಿ, ಒಡೆಯ, ಚಕ್ರವರ್ತಿ, ಅಂಬರೀಷ, ಐರಾವತ ಸಿನಿಮಾಗಳಿಗಿಂತ ಈ ಸಿನಿಮಾ ಚೆನ್ನಾಗಿತ್ತು. ಪರವಾಗಿರ್ಲಿಲ್ಲ, ಆದ್ರೂ ಕೆಲವರಿಗೆ ಇಷ್ಟ ಆಗ್ಲಿಲ್ಲ. ಬಟ್ ನಾನಂತೂ ಥಿಯೇಟರ್ಲಿ ಎಂಜಾಯ್ ಮಾಡಿದೆ. 5ನೇದು ಮಾದೇವ. ಇದು ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ. ವಿನೋದ್ ಪ್ರಭಾಕರ್ ಅವರ ಸಿನಿಮಾ ಇದು. ಈ ಸಿನಿಮಾ ರಿಲೀಸ್ ಆಗಿ 25 ದಿನ ಆದ್ಮೇಲೆ ನಾನು ಥಿಯೇಟರ್ಲಿ ಈ ಸಿನಿಮಾನ ನೋಡಿದ್ದು. ವಿನೋದ್ ಪ್ರಭಾಕರ್ ಅವರ ಪರ್ಫಾರ್ಮೆನ್ಸ್ ಹಾಗೆ ಈ ಸಿನಿಮಾದ ಕತೆ, ಡೈರೆಕ್ಷನ್ ಚೆನ್ನಾಗಿತ್ತು, ಇಷ್ಟ ಆಯ್ತು. 4ನೇದು ಏಳುಮಲೆ. ಇದು Zee5 ಅಲ್ಲಿ ಇದೆ. ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಅಲ್ಲಿ ಬಂದಿರುವಂತಹ ಸಿನಿಮಾ. ನೋಡೋಣ ಅಂತ ಹೋದೆ. ಸಿನಿಮಾದ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಹಾಗೆ ಸಿನಿಮಾ ಕೊನೆವರೆಗೂ ಆಡಿಯನ್ಸ್ ನ ಹಿಡಿದಿಟ್ಟು ಕೂರಿಸ್ತು. 3ನೇದು ಬ್ರ್ಯಾಟ್. ಇದು ಅಮೆಜಾನ್ ಪ್ರೈಮ್ ಅಲ್ಲಿ ಇದೆ. ಈ ಮೂವಿಗೆ ಹೋದಾಗ ತುಂಬಾ ದಿನ ಆದ್ಮೇಲೆ ನಾನು ಥಿಯೇಟರ್ಲಿ ಅಷ್ಟು ನಕ್ಕಿದ್ದು. ಅದಕ್ಕೆ ಕಾರಣ ಈ ಸಿನಿಮಾ ಅಷ್ಟು ಎಂಟರ್ಟೈನಿಂಗ್ ಆಗಿತ್ತು. 2ನೇದು ಸೂಪರ್ ಶೋ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಇದೆ. ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ ಚೆನ್ನಾಗಿದೆ ಅಂದೋರೆ OTT ಗೆ ಬಂದ್ಮೇಲೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂದ್ರು. ಆದ್ರೆ ಈ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರಯತ್ನ ಆಗಿತ್ತು ಅಂಡ್ ಅದಕ್ಕೆ ಜನ ಕೂಡ ಸಪೋರ್ಟ್ ಮಾಡಿದ್ರು. ಫಸ್ಟ್ ಪ್ಲೇಸ್ ಅಲ್ಲಿರೋದು ಕಾಂತಾರ ಚಾಪ್ಟರ್ 1. ಈ ಸಿನಿಮಾ ಮತ್ತೊಂದ್ಸಲ ಕನ್ನಡ ಇಂಡಸ್ಟ್ರಿ ಅವರಿಗೆ ಎಷ್ಟು ಪೊಟೆನ್ಶಿಯಲ್ ಇದೆ ಅಂತ ಇಡೀ ಇಂಡಿಯಾಗೆ ತೋರಿಸ್ಕೊಡ್ತು. ಅಂಡ್ ರಿಷಬ್ ಶೆಟ್ಟಿ ಅವರು ಎಂತ ಬ್ರಿಲಿಯಂಟ್ ಟೆಕ್ನಿಷಿಯನ್ ಕಮ್ ಆಕ್ಟರ್ ಅಂತ ಪ್ರೂವ್ ಮಾಡ್ಕೊಂಡ್ರು. ನೀವು ಯಾವ ಸಿನಿಮಾನ ಥಿಯೇಟರ್ ನೋಡಿದ್ರಿ, ಯಾವ್ದು ಇಷ್ಟ ಆಯ್ತು, ಯಾವ್ದು ಇಷ್ಟ ಆಗ್ಲಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.